ಕಲಿಸ್ತಾರೆ, ಕಲ್ಸಲ್ಲ ಅಂತ ಹೇಳಿಲ್ಲ. ಇವಾಗ ಆ ಮಗು 1ನೇ ಕ್ಲಾಸಲ್ಲೂ ಬರಲ್ಲ, 2ನೇ ಈಗ ಬೇರೆ ಸ್ಕೂಲಿಂದ ಬಂದಿರುತ್ತೆ. ಏನೋ ಅಚಾನಕ್ಕಾಗಿ ಬೇರೆ ಇದ್ರಿಂದ ಕಲ್ತಿರಲ್ಲ, 3ನೇ ಕ್ಲಾಸ್‌ಗೂ ಬಂದಿರುತ್ತೆ. ಆ ಮಗುಗೆ ಆ ಟೈಮಲ್ಲೂ ಬೇಸಿಕ್ಕೇ ಕಲಿಸ್ಲಿ ನಾನ್ ಹೇಳೋದು. 1 ಇಯರ್ ವೇಸ್ಟ್ ಆದ್ರೂ ಪರವಾಗಿಲ್ಲ. ಆ ಮಗು ಆ ಟೈಮಲ್ಲಿ ಬೇಸಿಕ್ ಕಲೀಲಿ, ಮುಂದೆ ಕ್ಲಾಸಿಗೆ ಹೋದಾಗ ಕಲಿಯೋದ್ ಬೇಡ ಅಂತ. ಅಕ್ಕ, ನನ್ನ ಒಂದು ಪ್ರಶ್ನೆ ಜಯಂತ್ ಸರ್‌ಗೆ. ನಾವು ಜೀವನದಲ್ಲಿ ಏನಾದ್ರೂ ಸಾಧಿಸಬೇಕು ಅಂತ ಇದ್ದಾಗ ಅದ್ರಲ್ಲಿ ಏನಾದ್ರೂ ಅಡ್ಡ ಬಂದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದಾರೆ. ಜಯಂತ್ ಸರ್, ವಿಶಾಲ್ ಕೇಳ್ತಾ ಇದ್ದಾನೆ ನಿಮ್ಗೆ. ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕಾದ್ರೆ ಏನಾದ್ರೂ ಒಂದು ಅಡ್ಡ ಬಂದ್ರೆ ಏನ್ ಮಾಡ್ಬೋದು, ಯಾವ ರೀತಿ ನಾವು ಹೋಗ್ಬೋದು ಅಂತ ಹೇಳಿ ಸಲಹೆ ಸೂಚನೆ ಕೊಡಿ ಅಂತೇಳಿ ದಯವಿಟ್ಟು ಅವನಿಗೆ ದಾರಿ ತೋರಿಸಿ ಸರ್. ಅವನ ಒಂದು ಕನ್ಫ್ಯೂಸ್ಗೆ ನೀವೊಂದು ಉತ್ತರ ಹೇಳಿ. ನಿಮ್ಮ ಸಾಧನೆ ಎನ್ನುವುದು ಯಾವ ವಿಚಾರದಲ್ಲಿ ಹೇಳಿ, ಸಾಧನೆಗೆ ಅನುಗುಣವಾಗಿ ದಾರಿ ತೋರಿಸುತ್ತೇನೆ. 100 ಕಲ್ಲುಗಳು ಇರಬಹುದು, ಮುಳ್ಳುಗಳು ಇರಬಹುದು, ಒಳ್ಳೆಯ ದಾರಿ ಇರಬಹುದು, ನಡೆಯುವ ಜವಾಬ್ದಾರಿ ನಿಮ್ಮದು. ದಾರಿ ಖಂಡಿತವಾಗಿಯೂ ತೋರಿಸುತ್ತೇನೆ ಅಂತ ಹೇಳ್ತಾರೆ. ಹೌದು, ಅದೇ ಬಿಸ್ನೆಸ್ ಆಗಿರ್ಬೋದು. ಇವಾಗ ಹೊಸ ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ರೆ ಅಥವಾ ಏನೋ ಒಂದು ಮಾಡ್ಬೇಕು ಅಂತ ಇರ್ತಾರೆ ಅಲ್ವಾ ಜಯಂತ್ ಸರ್, ಅವಾಗ ಏನಾದ್ರೂ ಅಡ್ಡ ಬರುತ್ತೆ ಜೀವನದಲ್ಲಿ, ಅದಕ್ಕೆ ಕೇಳ್ತಾ ಇರ್ಬೋದು ಅನ್ಸುತ್ತೆ ಮೇ ಬಿ. ನೋಡೋಣ ಅವನ ಉತ್ತರ ಏನ್ ಬರುತ್ತೆ ಅಂತ ಹೇಳಿ. ನೇರ ಪ್ರಸಾರಕ್ಕೆ ಟುಗೆದರ್ ಲೈವ್ ಇದೆ, ದಯವಿಟ್ಟು ಯಾರಾದ್ರೂ ಮಾತಾಡೋರು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡಿ. ಹಾಗೆ ಜಾಯಿನ್ ಆಗೋರು ಕಮ್ಯುನಿಟಿಲಿ ಪೋಸ್ಟ್ ಇದೆ, ಜಾಯಿನ್ ಆಗಿಪ್ಪ. ಲೈಕ್ಗಳ ರಾಜ ಇಮ್ತಿಯಾಜ್ ಮಹಾರಾಜರವರೇ, ಲೈಕ್ ಕೊಡಿಪ್ಪ. ನೀವು ಲೈಕ್ ಕೊಟ್ಟಿಲ್ಲ ಅಂದ್ರೆ ಹೇಗೆ ಹೇಳಿ? ಬಿಸ್ನೆಸ್ ಆಗ್ಲಿ, ಯಾವುದೇ ಒಂದು ಒಳ್ಳೆ ಕೆಲಸ ಆಗ್ಲಿ ಅಂತ ಹೇಳ್ತಾರೆ. ವಿಶಾಲ್ ಸರ್, ನಿಮ್ಮ ಸಮಸ್ಯೆನ ಯಾವ ವಿಚಾರದಲ್ಲಿ ಹೇಳಿದರೆ ಖಂಡಿತ ನನಗೆ ಗೊತ್ತಿರುವುದು ಹೇಳುತ್ತೇನೆ ಅಂತ ಹೇಳ್ತಿದ್ರೆ. ಅದೇ ಬಿಸ್ನೆಸ್ ಮಾಡ್ಬೇಕು ಅಂತಾನೆ ಇಟ್ಕೊಳ್ಳಿ ಸರ್. ಇವಾಗ ಬಿಸ್ನೆಸ್ ಅಂತ ಅವನು ಹಾಕಿದಾನೆ, ಬಿಸ್ನೆಸ್ ಒಂದು ಒಳ್ಳೆ ಮಾಡ್ಬೇಕು ಅಂತ ಇರ್ತಾನೆ. ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಮಾಡ್ಬೇಕು ಅಂತ ಇರ್ತಾನೆ. ಅವನಿಗೆ ಹೇಗೆ ಹೆಜ್ಜೆ ಇಟ್ರೆ ಚಂದ, ಏನ್ ಕ್ರಮಗಳನ್ನ ಅವ್ನು ತಗೋಬಹುದು, ದಯವಿಟ್ಟು ತಿಳಿಸ್ಕೊಡಿ. ಓಕೆನಾ? ಯಪ್ಪ ದೇವ, ಏನಿದು? ಮೊದಲಿಗೆ ನಮಸ್ಕಾರಗಳೊಂದಿಗೆ ವಿಠಲಣ್ಣ, ನೇರ ಪ್ರಸಾರಕ್ಕೆ ಸ್ವಾಗತ ನಿಮ್ಗೆ. ಸ್ವಾಗತ. ನಮ್ಮ ಮಾತು ಕೇಳಿ ಸಿಸ್ಟರ್, ಧನ್ಯವಾದಗಳು. ಮಾತಾಡಿ. ಏನಿದು ಆಟ ಸಾಮಾನು ಹಾಕಿದ್ದೀರಾ? ಇದು ಶಿಕ್ಷಣದ ಸಾಮಾನುಗಳು ಇದೆಲ್ಲ, ಸಣ್ಣ ಮಕ್ಕಳ ಶಿಕ್ಷಣ ಸಾಮಾನುಗಳು. ನಿಮ್ಮ ಟಾಪಿಕ್ ಬಗ್ಗೆ ಮಾತಾಡಕ್ ಬರ್ತೇನೆ. ಧನ್ಯವಾದ ನಿಮ್ಮ ಲೈವ್ಗೆ ನನ್ನ ಕರ್ಸಿದ್ದಕ್ಕೆ. ವಿಠಲಣ್ಣ ಮಾತಾಡ್ತಿದ್ದೀರಾ? ನೀವು ಮಾತಾಡೋದು ನಂಗೆ ಕೇಳಿಸ್ತಾ ಇಲ್ಲ. ಇಲ್ವಾ ಸಿಸ್ಟರ್? ಮೊದಲಿಗೆ ಎಲ್ಲರಿಗೂ ಕೂಡ ನಮ್ಮ ಸಿಸ್ಟರ್ ಲೈವ್ ಬಂದಂತ ಎಲ್ಲರಿಗೂ ಕೂಡ ಶ್ರೇಷ್ಠಾಷ್ಟಾಂಗ ವಾಹಿನಿ ಕಡೆಯಿಂದ ನಮಸ್ಕಾರಗಳು. ಶುಭ ಮಧ್ಯಾಹ್ನ, ಶುಭ ಗುರುವಾರ. ರಾಯರ ಇರ್ಲಿ. ನನ್ನ ಧ್ವನಿ ಕೇಳ್ತಾ ಇದೆಯಾ ಸಿಸ್ಟರ್? ಕೇಳ್ತಿದೆ ಅಣ್ಣ, ಮಾತಾಡಿ. ಶಿಕ್ಷಣ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಎಲ್ಲರಿಗೂ. ಮಾತಾಡಿ. ಮಾತಾಡಿ ಸಿಸ್ಟರ್, ಮಾತಾಡಿ. ಅಲ್ಲ, ನೀವು ಮಾತಾಡಿ ಅಣ್ಣ. ಶಿಕ್ಷಣದ ಬಗ್ಗೆ ಹೇಳ್ತಾ ಇದ್ರಿ, ನೀವು ಒಂದೆರಡು ಮಾತಾಡಿ ಅದ್ರ ಬಗ್ಗೆ. ನಮ್ಮ ಬಗ್ಗೆ ಶಿಕ್ಷಣ ಬಗ್ಗೆ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ಶಿಕ್ಷಣ ಬೇಕೇ ಬೇಕು. ಅಂದ್ರೆ ನಾನ್ ಏನ್ ಹೇಳ್ತಿದ್ದೀನಿ ಅಣ್ಣ, ಶಿಕ್ಷಣ ಬೇಕು ನಿಜ. ಈಗ ಒಂದ್ ಮಗುನ ಸ್ಕೂಲಿಗೆ ಸೇರ್ಸ್ಕೊತಾ ಇರ್ತಾರೆ, ಹೌದಾ? ದೊಡ್ಡ ಸ್ಕೂಲ್ಗಳಲ್ಲೆಲ್ಲ ಏನ್ ಮಾಡ್ತಾರೆ, ಇಂಟರ್ವ್ಯೂ ತಗೋತಾರೆ ಮಗುಗೆ. ಅದ್ ತಗೊಳೋದು ಎಷ್ಟ್ರ ಮಟ್ಟಿಗೆ ಸರಿ? ಕೆಲವೊಂದ್ ಯಾಕೆ ಮಗುಗೆ ಒತ್ತಡ ಹಾಕ್ಬೇಕು? ಆಮೇಲೆ ಹೈ ಡೊನೇಷನ್ಗಳನ್ನ ತಗೋತಾರೆ, ಕಲಿಯೋ ಮಕ್ಕಳನ್ನಷ್ಟೇ ಸೇರಿಸ್ಕೊಳ್ಳೋದು. ನೋಡಿ ಸಿಸ್ಟರ್, ನಮ್ಮ ಕಡೆಯಿಂದ